ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿಜೆ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಎಷ್ಟೊಂದು ಜನ ಕಾಮೆಂಟ್ ಸೆಕ್ಷನಲ್ಲಿ ಸೌಜನ್ಯ ಅಂತಾರೆ. ನಾನು ಸೌಂದರ್ಯ ಎಸ್ ಇದನ್ನೇ ಹೇಳಬೇಕು ಅನ್ಕೋತಿದ್ದೆ. ಎಷ್ಟೊಂದು ದಿವಸದಿಂದ ಹೇಳೋಣ ಅಂದ್ಕೊಂಡೆ, ಇವಾಗ ನೆನಪಾಯಿತು. ಆ್ಯಂಡ್ ಮೊದಲೇ ಬಾರಿಗೆ ಯಾರಾದರೂ ನನ್ನ ಈ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ನ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮಗೆ ಒಂದ್ಸಲಿ ನನ್ನ ವೀಡಿಯೋ ನೋಡಿರ್ತೀರ, ಇಷ್ಟ ಆಗಿರುತ್ತೆ, ಮತ್ತೆ ನೋಡೋದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಿಮಗೆ ನೋಟಿಫಿಕೇಶನ್ ಬರೋದಿಲ್ಲ. ಹಾಗಾಗಿ ಈ ಕೂಡಲೇ ಹೋಗ್ಬಿಟ್ಟು ಪಕ್ಕದಲ್ಲಿರೋವಂಥ ಬೆಲ್ ಐಕಾನ್ ಸಬ್ಸ್ಕ್ರೈಬ್ನ ಕ್ಲಿಕ್ ಮಾಡಿ, ಓಕೆನಾ? ಆ್ಯಂಡ್ ಕಮಿಂಗ್ ಬ್ಯಾಕ್, ಇವತ್ತು ಫ್ರೈಡೇ May 9th ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಎದ್ದು ಆಚೆಗಡೆ ಎಲ್ಲ ಮೆಟ್ಲು ಎಲ್ಲ ಕೆಳಗಡೆ ಪಾರ್ಕಿಂಗ್ ಎಲ್ಲ ತೊಳೆದು ಒಳಗಡೆ ಬಂದು ಕಸ ಎಲ್ಲ ಗುಡಿಸಿ ಮನೆ ಕ್ಲೀನ್ ಮಾಡೋ ಅಷ್ಟೇ ನನ್ನ ಕಾಲ್ ಬಂತು. ಇಮಿಡಿಯೇಟಾಗಿ ಸ್ವಲ್ಪ ವರ್ಕ್ ಬಂತು, ಅದು ಮಾಡ್ಕೊಂಡು ಕೂತ್ಕೊಂಡೆ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ, 9:30 ಆಗೋಯ್ತು. ಸರಿ ಇನ್ನೇನು ಮಾಡೋದು, ಸಾಯಂಕಾಲ ಬಂದು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹೋಗಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ. ತಿರ್ಗಾ ಸಂಜೆ ಬಂದು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ. ನಿನ್ನೆ ಹೂವು ಬಂದಿತ್ತು ನಮ್ಮ ಮನೆ ಹತ್ರನೇ, ಗುಡ್ ಮಲ್ಲಿಗೆ ಹೂವು. ಸೊ ಅದನ್ನು 1/4 kg ತೊಗೊಂಡು ಎಲ್ಲ ಪೌಣ್ಸಿಟ್ಟಿದ್ದೀನಿ, ಎಲ್ಲ ಹಾರ ಥರ ಮಾಡಿ. ದೇವ್ರಿಗೆ ಏನೂ ಹಾಕಿಲ್ಲ, ಸರಿ ಲೇಟ್ ಬೇರೆ ಆಗೋಯ್ತು. ನಾನು ಕೆಲಸ ಮುಗಿಸ್ಕೊಂಡು ಬಂದು ಸಂಜೆನೇ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ನೆನ್ನೆದು ಕೆಲವೊಂದು ಕ್ಲಿಪ್ಪಿಂಗ್ಸ್ ಇತ್ತು, ಸೊ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದರೆ ಡೈಲಿ ವ್ಲಾಗ್ ಆಗಿರುತ್ತೆ, ರ್ಯಾಂಡಮ್ ಡೈಲಿ ವ್ಲಾಗ್. ಈಗ ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಇವಾಗ ಸೈಟ್ಗೆ ಹೋಗ್ತಾ ಇದ್ದೀನಿ. ಮಂಡೇ ರೂಫ್ ಸ್ಲ್ಯಾಬ್ ಇದೆ, ಅಂದರೆ ಕಾಂಕ್ರೀಟ್ ಇದೆ. ಅದಕ್ಕೆ ಮುಂಚೆ ಆಗಬೇಕಾಗಿರೋವಂಥ ಚೆಕಿಂಗ್ಸ್ ಎಲ್ಲ ಇವತ್ತು ಮುಗಿಸ್ಬೇಕು. ಅದಾದಮೇಲೆ ಒಂದು ಪ್ರಾಜೆಕ್ಟಲ್ಲಿ ಲೀಕೇಜ್ ಆಗ್ತಾ ಇದೆಯಂತೆ, ವಾಟರ್ ಲೀಕೇಜ್. ಸೊ ಅದೋಗಿ ಎಲ್ಲ ಆಗ್ತಿದೆ ಅಂತ ಅದನ್ನು ನಾನು ರೆಕ್ಟಿಫೈ ಮಾಡಿ ಅದಕ್ಕೇನು ಸೊಲ್ಯೂಷನ್ ಅದು ನೋಡಬೇಕು. ವೆಂಡರ್ಸ್ ಹತ್ರ ಮಾತಾಡಬೇಕು. ಇವತ್ತು ತುಂಬಾ ಕೆಲಸ ಇದೆ. ಆದಷ್ಟು ಬೇಗ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಬಂದು ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಬಿಟ್ಟು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋವಾಗ ಹಂಗೆ ಯದುವಿನ ಪಿಕ್ ಮಾಡ್ಕೊಂಡು ಬರ್ತೀನಿ. ಮನೆಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ, ಇನ್ನೊಂದ್ಸಲಿ ಸ್ನಾನ ಮಾಡಿ ಪೂಜೆ ಮಾಡಿ ಇವತ್ತು ರೂಪೇಶ್ಗೆ ಏನಾದರೂ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ನಮ್ಮ ಮತ್ತೆ ಟೊಮೆಟೊ ಬಾತ್ ಮಾಡಿದ್ರು, ಹಾಗೆ ಬದನೆಕಾಯಿ ಚಟ್ನಿ ಜೊತೆಗೆ ಅನ್ನ ಮಾಡಿಟ್ಟು ಹೋಗಿದ್ದಾರೆ. ರೂಪೇಶ್ ಬದನೆಕಾಯಿ ಚಟ್ನಿ ತಿನ್ನೋದಿಲ್ಲ ನೈಟ್ಗೆ, ಹಾಗಾಗಿ ಅವ್ರಿಗೆ ನಾನು ಪ್ರಿಪೇರ್ ಮಾಡೋಣ ಅಂತಿದ್ದೀನಿ. ಆ್ಯಂಡ್ ಮನೆಯೆಲ್ಲ ಕ್ಲೀನ್ ಆಗಿದೆ. ಆ್ಯಂಡ್ ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿದೆ. ಎಷ್ಟು ಎಲ್ಲ ತೊಗೊಬಂದಿದ್ದು ಎಲ್ಲ ಅಲ್ಲಲ್ಲೇ ಇಟ್ಬಿಟ್ಟು ಎಲ್ಲ ಕ್ಲಮ್ಸಿ ಆಗಿಬಿಟ್ಟಿತ್ತು. ಬೆಳಗ್ಗೆ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡೆ. ನೋಡಿ ಅಲ್ಲಿ ಲ್ಯಾಪ್ಟಾಪ್ ಇದೆ, ಅಲ್ಲಿ ಕೆಲಸ ಮಾಡ್ಕೊಂಡು ಕೂತ್ಕೊಂಡೆ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ, ನೋಡಿ ನಿಮ್ಗೆ ಇಷ್ಟ ಆದರೆ. ಹಾಗೆಯೇ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು, ನೀವು ಏನು ನನ್ನ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಗಲೇ ನನಗೂ ಅರ್ಥ ಆಗುತ್ತೆ, ಓಕೆ ಅವ್ರಿಗೆ ಈ ಥರ ಕಂಟೆಂಟ್ ಮಾಡಿದ್ರೆ ಇಷ್ಟ ಆಗ್ತಿದೆ, ಇಲ್ಲ ಈ ಥರ ಕಂಟೆಂಟ್ ಮಾಡ್ತಿದ್ರೆ ಇಷ್ಟ ಆಗ್ತಿಲ್ಲ ಅಂತ. ಯಾಕಂದರೆ ವ್ಯೂಸ್ ತುಂಬಾ ಕಮ್ಮಿ ಬರ್ತಾ ಇದೆ. 7,000 ವ್ಯೂಸ್, 8,000 ವ್ಯೂಸ್ ನನ್ನ ಮುಂಚೆ ಚೆನ್ನಾಗಿ ಬರ್ತಾ ಇತ್ತು. ಯಾಕೆ ಇವಾಗ ಕಮ್ಮಿ ಆಗಿದೆ ಗೊತ್ತಿಲ್ಲ. ನಾನಿರೋ ಬ್ಯುಸಿ ಸ್ಕೆಡ್ಯೂಲ್ಸಲ್ಲಿ ಒಂದು ಬೇಬಿನ ನೋಡಿಕೊಂಡು, ನಾನು ಆಫೀಸ್ ವರ್ಕ್ನ ಮಾಡಿಕೊಂಡು, ಚಾಯ್ ವೃದ್ಧಿ ಬಿಸ್ನೆಸ್ನ ನೋಡಿಕೊಂಡು, ಜೊತೆಗೆ ನಿಮಗೆ ಆದಷ್ಟು ವೀಕ್ಲಿ ಟ್ವೈಸ್ ಆದರೂ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೀವು ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕಲ್ಲ. ಅಪ್ರಿಷಿಯೇಷನ್ ನಮ್ಗೆ ಯಾವಾಗ ಸಿಗುತ್ತೆ ಅಂದರೆ ವ್ಯೂಸ್ ಜಾಸ್ತಿ ಬಂದಾಗ, ಕಾಮೆಂಟ್ಸ್ ಬಂದಾಗ, ಓಕೆ ಎಂಗೇಜ್ ಆಗ್ತಾ ಇದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ನನ್ನ ಜೊತೆ ಅಂತ ಅನ್ಸೋದು. ನೀವು ವೀಡಿಯೋಸ್ ನೋಡ್ತೀರಾ, ಕಾಮೆಂಟ್ಸ್ ಹಾಕಲ್ಲ, ಆಮೇಲೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ನನಗೂ ಬೇಜಾರಾಗುತ್ತೆ. ಆಮೇಲೆ ಎಷ್ಟು ಮಾಡಿದ್ರೆ ಇನ್ನೇನು ವೀಡಿಯೋಸ್ ಮಾಡೋದು ಅಂದ್ಬಿಟ್ಟು ನನಗೂ ಒಂಥರ ಡಿಮೋಟಿವೇಟ್ ಆಗುತ್ತಲ್ಲ. ಹಾಗಾಗಿ ನೀವೆಲ್ಲ ನನಗೆ ಸಪೋರ್ಟ್ ಮಾಡಬೇಕು ಅಂದರೆ ನೀವು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಇಷ್ಟ ಆದ್ರೇ. ಆ್ಯಂಡ್ ಯಾವ ಥರ ಕಂಟೆಂಟ್ ಮಾಡಬೇಕು ಅಂತ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಇವಾಗ ಸೈಟ್ ಹತ್ರ ಹೋಗೋ ಮುಂಚೆ ಆಚೆಗಡೆ ರಂಗೋಲಿ ಎಲ್ಲ ಹೇಗೆ ಹಾಕಿದ್ದೀನಿ ಏನು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ಟೇ ಟ್ಯೂನ್. ನೋಡಿ ಇಲ್ಲೇ ವರ್ಕ್ ಮಾಡ್ಕೊತಾ ಇದ್ದೆ. ದಿಸ್ ಇಸ್ ಮೈ ಲ್ಯಾಪ್ಟಾಪ್. ಆ್ಯಂಡ್ ಇಲ್ಲಿದೆ ನೋಡಿ ಡ್ರಾಯಿಂಗ್ಸ್, ಇದೆಲ್ಲ ಸ್ಟೀಲ್ ಡ್ರಾಯಿಂಗ್ಸ್. ನಿಮ್ಗೇನೂ ಅರ್ಥ ಆಗಲ್ಲ, ಎಲ್ಲ ತಿಕ್ಲಿ ಹಿಡಿಯುತ್ತೆ ನೋಡಿದ್ರೆ. ಸೊ ಇದನ್ನೆಲ್ಲ ಮಾಡಬೇಕು ನೋಡಿ. ಸೊ ಇದೆಲ್ಲ ಮಾಡ್ತಾ ಇದ್ದೆ. ಸಾರಿ, ಹೊರಗಡೆ ತೋರಿಸ್ತೀನಿ. ಇದು ರೂಪೇಶ್ ಒಂದು ಜೀನ್ಸ್ ಆರ್ಡರ್ ಮಾಡಿದರು. ಸಿಂಪಲ್ಲಾಗಿ ಈ ಥರ ರಂಗೋಲಿ ಹಾಕಿದ್ದೀನಿ ಅಷ್ಟೇ. ನೋಡಿ ಮನೆಯೆಲ್ಲ ಫುಲ್ಲು ಕ್ಲೀನ್ ಆಗಿದೆ. ಇನ್ನು ಬಂದು ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡು ಹೂವು ಮಾತ್ರ ಚೇಂಜ್ ಮಾಡ್ತೀನಿ. ಸಾಮಾನೆಲ್ಲ ಏನೂ ತೊಳೆದಿಲ್ಲ, ಯಾಕಂದರೆ ಲಾಸ್ಟ್ ವೀಕೆ ನಾನು ವಾಶ್ ಮಾಡಿದ್ದೆ, ನಂಗೆ ಟೈಮ್ ಕೂಡ ಇರಲಿಲ್ಲ. ಹಾಗಾಗಿ ಆ್ಯಂಡ್ ಹೂವು ಎಲ್ಲ ಚೇಂಜ್ ಮಾಡಿ ಪೂಜೆ ಮಾಡೋದಷ್ಟೇ. ಆ್ಯಂಡ್ ನೋಡಿ ಇದು ನಮ್ಮ ತೋಟದಲ್ಲಿ ಬಿಟ್ಟಿರೋವಂಥ ಮಾವಿನಕಾಯಿಗಳು ಎಲ್ಲ ನಾವು ಶೇರ್ ಮಾಡಿಬಿಟ್ವಿ. ಒಂದು ಮೂಟೆ ತುಂಬ ತಂದಿದ್ವಿ, ನಾನು ಇಷ್ಟು ಇಟ್ಕೊಂಡು ಇನ್ನೆಲ್ಲ ನನ್ನ ಫ್ರೆಂಡ್ಸ್ಗೆ ಅವ್ರಿಗೆಲ್ಲ ಶೇರ್ ಮಾಡಿದೆ. ಆ್ಯಂಡ್ ಹಲಸಿನಕಾಯಿ ಇಲ್ಲಿಟ್ಟಿದ್ದೀನಿ. ಇವತ್ತು ಇದನ್ನು ಕುಯ್ಯೋ ಕಾರ್ಯಕ್ರಮ ಇಟ್ಕೊಳ್ಳೋಣ.
ಹಾಂ, ನಾಳೆಗೇನೋ ಮುಗಿಸ್ತೀನಿ ಅಂದವ್ರು ನೋಡಿ. ದೊಡ್ಡಬಳ್ಳಾಪುರದವ್ರಾ? ಸ್ಟಾರ್ಟ್ ಆಯ್ತೇನು ಕನ್ಸ್ಟ್ರಕ್ಷನ್? ಹಾಂ, ಸರಿ ಆಯ್ ಮಾಡಿ ಬಿಟ್ರಿ ಅಣ್ಣ ಅಂತ ಇವರು. ಮೇನ್ ಮೇಸ್ತ್ರಿ ಕಮ್ ಸೂಪರ್ವೈಸರ್ ಇವರು. ಇನ್ಸ್ಟಾಗ್ರಾಮ್, ಯೂಟ್ಯೂಬ್. ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ನಾನು ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಬೆಳಗ್ಗೆ ಹೇಗಿತ್ತು. ನಂತರ ನಾನು ಸೈಟ್ಗೆ ಹೋಗಿದ್ದೆ. ಮುಗಿಸ್ಕೊಂಡು ಬರೋಷ್ಟು ನಂಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. 4:30ಗೆ ಬಂದು ತಿರ್ಗಾ ಮನೆ 4:30ಗೆ ಬಂದು ತಿರ್ಗಾ ಮನೆಯೆಲ್ಲ ಗುಡಿಸಿ ಮಾಪ್ ಮಾಡಿದೆ. ಯಾಕಂದರೆ ನಾನು ಆಫೀಸ್ಗೆ ಹೋಗೋವಾಗೇ ನಾನು ರೋಬೋನ ಆನ್ ಮಾಡೋಗಿದ್ದೆ. ಬಟ್ ಆದರೂ ಯಾಕೋ ಸ್ಯಾಟಿಸ್ಫೈ ಇಲ್ಲ. ಅದಕ್ಕೆ ನಾನೇ ಮಾಪೆಲ್ಲ ಮಾಡಿ ಸ್ನಾನ ಮಾಡಿ ರೆಡಿಯಾಗಿ ಬಂದು ಪೂಜೆ ಎಲ್ಲ ಮಾಡಿ ದೀಪ ಎಲ್ಲ ಅಂಟಿಸಿ ಆಯಿತು. ಹಾಗೆಯೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಯದುವೀರ್ ಕೂಡ ಸ್ಕೂಲಿಂದ ಬಂದಿದ್ದಾನೆ, ಅವನ ಜೊತೆ ಕೂಡ ಮಾತಾಡಿಸ್ತೀನಿ. ಅದಕ್ಕೂ ಮುಂಚೆ ನಾನು ಹೇಗೆ ಪೂಜೆ ಮಾಡಿದ್ದೀನಿ ಅಂತ ಚಿಕ್ಕ ಚಿಕ್ಕ ಗ್ಲಿಮ್ಸ್ ಇದೆ, ಹೋಗಿ ನೋಡ್ಕೊಂಡು ಬನ್ನಿ. ಪೂಜೆ ಎಲ್ಲ ಮುಗೀತು. ಈವ್ನಿಂಗ್ ಯದುವೀರ್ಗೆ ಎವ್ರಿ ಡೇ ಒಂದು ಗ್ಲಾಸ್ ಹಾಲು ಕೊಡ್ತೀವಿ. ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಇದ್ದರೆ, ಇಲ್ಲಾಂದರೆ ಸ್ನ್ಯಾಕ್ಸ್ ಇಲ್ಲ. ಸೊ ಹಿಂದಿನ ದಿವಸ ಬ್ಲಿಂಕಿಟಲ್ಲಿ ರೂಪೇಶ್ ಐಟಮ್ಸ್ ಆರ್ಡರ್ ಮಾಡಿದಾಗ ಕೇಕ್ ಆರ್ಡರ್ ಮಾಡಿದ್ದು, ನೋ ಮೈದಾ ಕೇಕ್ ಮತ್ತು ನೋ ಶುಗರ್ ಕೇಕ್. ಸೊ ಅದನ್ನು ಕೊಟ್ಟಿದ್ದೆ, ಅವ್ನು ತಿನ್ಕೊಳ್ತಾ ಇದ್ದ. ನಾವು ಯೂಸ್ ಮಾಡೋದು ಈ ಬ್ರ್ಯಾಂಡ್ದು ಚೆನ್ನಾಗಿದೆ. ಇದು ಬೇಕರ್ಸ್ ಡಜನ್ ಅಂತ ವೆನಿಲಾ ಕೇಕ್. ಇದನ್ನ ಕೊಡ್ತೀವಿ. 165 ರೂಪೀಸ್ ಏನೋ ಬೀಳುತ್ತೆ. ಆದಷ್ಟು ಮಕ್ಕಳಿಗೆ ಶುಗರ್ ಕಮ್ಮಿ ಇರೋದು, ಜೊತೆಗೆ ಈ ಮೈದಾ ಎಲ್ಲ ಇಲ್ದಿರೋದು ಕೊಡಿ. ಸೊ ದಟ್ ಅವ್ರ ಡೈಜೆಷನ್ ಎಲ್ಲ ಈಸಿ ಆಗುತ್ತೆ. ಇಲ್ಲಿದ್ದಾನೆ ಯದುವೀರ್. ಹೇಳಿ ಹಾಯ್ ಮಾಡು. ಜೋರಾಗಿ ಹೇಳ್ಬೇಕು. ಗುಡಿಂಗ್. ಸ್ಕೂಲಲ್ಲಿ ಏನೇನು ಕಲ್ತ್ಕೊಬಂದೆ ಇವತ್ತು? ಅದು ಯಾವಾಗೂ ಕಲ್ತ್ಕೊಬರ್ತೀಯ? ಬೇರೆದೇನು ಹೊಸದೇನು ಕಲ್ತ್ಕೊಬಂದಿದ್ಯಾ ಇವತ್ತು? ರೋಲಿ ಪೋಲಿ ರೈಮ್ಸ್ ಕಲ್ತಾ? ಗುಡ್ ಬಾಯ್. ಸರಿ, ಅವನು ಇವಾಗ ಹಾಲು ಕುಡ್ತಿದ್ದಾನೆ. ಸ್ವಲ್ಪ ನಿದ್ದೆ ಬಂದಿದೆ. 1 ಅವರ್ ಚಿಕ್ಕ ನ್ಯಾಪ್ ತೊಗೊಳ್ತಾನೆ ಇವಾಗ. ನಂತರ ಎದ್ದು ಸ್ವಲ್ಪ ಹೊತ್ತು ಆಟಾಡಿ ಊಟ ಮಾಡಿ ಆಮೇಲೆ ಮಲ್ಕೊಳ್ತಾನೆ. ಇದು ಯದುವೀರ್ ರೋಟೀನ್. ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು, ಯದುವೀರ್ ಫುಡ್ ರೋಟೀನ್ ಹೇಗಿರುತ್ತೆ, ಅವ್ನ ಡೇ ಹೇಗಿರುತ್ತೆ ಅಂತ ನಿಮಗೆ ತಿಳ್ಕೊಬೇಕು ಅಂತ ಆಸೆ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಕಂಪ್ಲೀಟ್ ವಿಡಿಯೋ ಅವನಿಗೋಸ್ಕರನೇ ಡೆಡಿಕೇಟೆಡ್ ವಿಡಿಯೋ ಮಾಡಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಓಕೆನಾ? ಓಕೆ. ಗುಡ್ ಬಾಯ್. ನಾನು ಲೈಫಲ್ಲಿ ಯಾವುದೋ ಜನ್ಮದಲ್ಲಿ ಒಳ್ಳೆ ಕರ್ಮನ ನಾನು ಮಾಡಿದ್ದೀನಿ. ಆ ಕರ್ಮದ ಪ್ರತಿಫಲನೇ ನನ್ನ ಬಂಗಾರಿ ಮುದ್ದು, ನನ್ನ ಹಸ್ಬೆಂಡ್, ನಮ್ಮ ಅತ್ತೆ, ನನ್ನ ಫ್ಯಾಮಿಲಿ ಎಲ್ಲ ಸಿಕ್ಕಿರೋದು ಅಷ್ಟೇ ಫ್ರೆಂಡ್ಸ್. ಬಾಯ್. ಬಾಯ್. ನಂಗೆ ಸ್ವಲ್ಪ ಆಫೀಸ್ ವರ್ಕ್ ಇದೆ. ಸ್ವಲ್ಪ ನಾನು ಬಾರ್ಬೆಂಡಿಂಗ್ ಸ್ಕೆಡ್ಯೂಲ್ಸ್ ಎಲ್ಲ ನನ್ನ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಬೇಕು. ಹಾಗಾಗಿ ಅಡುಗೆ ಏನು ಮಾಡ್ತಲ್ಲ, ಚಿಕ್ಕಮ್ಮ ಸಾಂಬಾರು ಮಾಡಿದಾರಂತೆ, ಅದನ್ನೇ ತೊಗೊಂಬಂದು ಇವತ್ತು. ಯಾಕಂದರೆ ಅಷ್ಟು ಟೈಮ್ ಇಲ್ಲ. ನಾನು ಇವಾಗ ಕೂತ್ಕೊಂಡ್ಬಿಟ್ರೆ ನಂಗೆ 2 to 3 hours ಬೇಕಾಗುತ್ತೆ ಅದು ಮಾಡೋದಕ್ಕೆ. ಹಾಗಾಗಿ ಅದು ಕೂತ್ಕೊಂಡು ಕಂಪ್ಲೀಟ್ ಮಾಡಿ ನಾನು ಅದನ್ನೆಲ್ಲ ಮೇಲ್ ಮಾಡಿ ನಂತರ 1-2 ಪ್ರಮೋಷನ್ ಒಪ್ಕೊಂಡ್ಬಿಟ್ಟಿದ್ದೀನಿ. ಆದರೆ ಇವತ್ತು ಮಾಡ್ತೀನಿ, ಇಲ್ಲ ನಾಳೆ ಬೆಳಗ್ಗೆ ಎದ್ದಿದ ತಕ್ಷಣ ಪ್ರಮೋಷನ್ ಶೂಟ್ಸ್ನ ನಾನು ಮಾಡಿಬಿಡ್ತೀನಿ. ಆ್ಯಂಡ್ ಈ ಥರ ಇರುತ್ತೆ. ಆ್ಯಂಡ್ ರೂಪೇಶ್ ಬಂದಮೇಲೆ ಏನಾಗುತ್ತೆ ಅಂತೆಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯದುವೀರ್ಗೆ ನಿದ್ದೆ ಬಂದಿತ್ತು, ಆದರೆ ಅವ್ನು ನಿದ್ದೆ ಮಾಡೋಕ್ಕೆ ರೆಡಿ ಇರಲಿಲ್ಲ. ಆವಾಗ ನಮ್ಮ ಅತ್ತೆ ಹೇಳಿದ್ರು, ಏನು ಮಲಗಿಸ್ಬೇಡ ಬಿಡು ಹೋಗ್ಲಿ ಅಂತ. ಅವನು ಬುಕ್ ಕೊಡು ಅಂತಿದ್ದ. ಆಗ ಅವನಿಗೆ ಈ ಪ್ಯಾಟ್ರನ್ ಬುಕ್ಸ್ ಎಲ್ಲ ನಾನು ಅಮೆಝಾನಲ್ಲಿ ತರಿಸಿದ್ದೆ. ಒಂದು 2 days ಆಯಿತು. ಸೊ ಪೆನ್ಸಿಲ್, ರೇಸರ್ ಇದೆಲ್ಲ ಸೆಟ್ ತರಿಸಿದ್ದೀನಿ. ನಿಮ್ಗೆ ಅಮೆಝಾನಲ್ಲಿ ಸಿಗುತ್ತೆ, ತರಿಸಿ. ಮಕ್ಕಳು ಈ ಥರ ಅವರೇ ಕೇಳಿದಾಗ ಕೊಟ್ಟರೆ ಅವರು ಇಂಟ್ರೆಸ್ಟಿಂಗ್ ಆಗಿ ಬರೆದು ಕಲ್ತ್ಕೊಳ್ತಾರೆ. ಹಾಗಾಗಿ ಅವನು ಓರಲಲ್ಲಂತೂ ತುಂಬಾ ಚೆನ್ನಾಗಿದ್ದಾನೆ. ಒಂದ್ಸಲಿ ರೈಮ್ಸ್ ಹೇಳ್ಕೊಟ್ರೆ ಸಾಕು ಕಲ್ತ್ಕೊಂಡ್ಬಿಡ್ತಾನೆ. ಆಮೇಲೆ ತುಂಬಾ ಮೆಮೊರಿ ಪವರ್ ಇದೆ
ಅವನಿಗೆ. ಜಸ್ಟ್ ಈಗ 2 years 8 months. ನಾನು ಒಂದ್ಸಲಿ ಹೇಳ್ಕೊಟ್ರೆ ಸಾಕು, ಚೆನ್ನಾಗಿ ನೆನ್ಪಿಟ್ಕೊಳ್ತಾನೆ. ಇನ್ನ 1 week ಬಿಟ್ಕೊಂಡು ಕೇಳಿದ್ರು ಅವ್ನು ಹೇಳ್ತಾನೆ, ಅಷ್ಟು ಮೆಮೊರಿ ಪವರ್ ಇದೆ ಅವನಿಗೆ. ಸೊ ಹಾಗಾಗಿ ಅವನಿಗೆ ಪ್ಯಾಟರ್ನ್ ಬುಕ್ಸ್ ಎಲ್ಲ ತರಿಸಿ ಇವಾಗ ಪೆನ್ಸಿಲ್ ಗ್ರಿಪ್, ಇಷ್ಟು ದಿವಸ ಓರಲ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ತಾನೆ. ಓಕೆ, ಹಂಗೇನೆ ಅವನು ರೈಟಿಂಗ್ ಅಲ್ಲೂ ಚೆನ್ನಾಗಿ ಕಲೀಲಿ, ಇಂಟ್ರೆಸ್ಟ್ ಇದೆ ಅಲ್ವಾ ಅಂದ್ಬಿಟ್ಟು ನಾನು ಅಮೆಝಾನ್ ಅಲ್ಲಿ ಈ ತರದೆಲ್ಲ ತರಿಸ್ದೆ. ಇದೂ ಅಷ್ಟೇ, ನಾನು ನಿನ್ನೆ ಶುರು ಮಾಡಿದೆ. ನಿನ್ನೆ ಸ್ಲೀಪಿಂಗ್ ಲೈನ್ ಹೇಳ್ಕೊಟ್ನಲ್ಲ, ಸ್ಟ್ಯಾಂಡಿಂಗ್ ಲೈನ್ ನಿನ್ನೆ ಹೇಳ್ಕೊಟ್ಟೆ. ಎಷ್ಟು ಚೆನ್ನಾಗಿ ಕಲ್ತ್ಕೊಂಡೆ. ಅಂಡ್ ಇವತ್ತು ಸ್ಲೀಪಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್ ಹೇಳ್ಕೊಟ್ಟೆ. ಸೊ ಆದಷ್ಟು ರಾಕ್ ಕ್ಲಿಪ್ಪಿಂಗ್ಸ್ ನ ಹಾಕ್ತೀನಿ. ನೀವು ಅಷ್ಟೇ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಬೋರ್ ಅನ್ಸಿದಾಗ ಈ ತರದ ಆಕ್ಟಿವಿಟೀಸ್ ಎಲ್ಲ ಮಾಡಿಸಿದ್ರೆ ಅವ್ರ ಮೆಮೊರಿ ಪವರು ಚೆನ್ನಾಗಿರುತ್ತೆ ಅಂಡ್ ಕಲಿತಾರೆ. ಅವ್ರಿಗೂ ಹೊಸದ್ದೆಲ್ಲ ಕಲಿಯಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಹಾಗಾಗಿ ರಾಕ್ ಕ್ಲಿಪ್ಪಿಂಗ್ಸ್ ನ ಹಾಕ್ತೀನಿ, ನೋಡಿ ಹೇಗೆ ಕಲಿತಾನೆ ಏನು ಅಂದ್ಬಿಟ್ಟು. ನೀವು ನಿಮ್ಮ ಮಕ್ಕಳಿಗೆ ಈ ತರ ತರಿಸಿ, ಬಲವಂತವಾಗಿ ಕೂರಿಸ್ಬೇಡಿ. ಹಾಗೆ ಅವರೆಲ್ಲ ಇನ್ನ 2 years, ಆಕ್ಚುಲಿ ಅವ್ರ ಮಕ್ಕಳೆಲ್ಲ ಬರೆಯೋದೆ 3.5 4 years ಅಲ್ಲಿ. ಇವನು 2 years 8 months ಅಲ್ಲೇ ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ಬರೀತಾ ಇದ್ದಾನೆ. ನಾನು ಅವ್ನಿಗೆ ಪರ್ಫೆಕ್ಟ್ ಆಗಿ ಬರಿ ಅಂತ ನಾನು ಹೇಳೋದಿಲ್ಲ, ನಾನು ಹೇಳ್ಕೊಡ್ತೀನಿ ಈ ತರ ಬರಿ ಅಂತ. ಅವ್ನು ಆ ತರ ಬರೀತಾನೆ. ಚೊಟ್ಟಪಟ್ಟ ಆದ್ರೂ ನಾನೇನು ಕರೆಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಅವ್ನು ಏನ್ ಬರೀತಾನಲ್ಲ ಅದಕ್ಕೆ ನಾನು ಐ ಟ್ರೈ ಟು ಅಪ್ರಿಶಿಯೇಟ್ ಹಿಮ್, ಸೊ ದಟ್ ಅವ್ನಿಗೆ ಇನ್ನ ಇಂಟ್ರೆಸ್ಟ್ ಬರುತ್ತೆ ಅಂತ. ಸೊ ನೋಡಿ, ರಾಕ್ ಕ್ಲಿಪ್ಪಿಂಗ್ಸ್ ನ ಹಾಕ್ತೀನಿ. ಯದುವೀರ್ಗೆ ಫ್ಯಾನ್ಸ್ ಎಲ್ಲ ಜಾಸ್ತಿ ಇದ್ದೀರಾ, ಇದೆಲ್ಲಾನು ಕೂಡ ನಿಮ್ಗೆ ಇಷ್ಟ ಆಗುತ್ತಾ ಅಂತ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ನಾನು ನಿಮ್ಗೆ ಇಷ್ಟ ಆದ್ರೆ ಯದುವೀರ್ನ ಅಪ್ರಿಶಿಯೇಟ್ ಮಾಡಿ. ಹಾಗೆ ನಿಮ್ಗೆ ಡೌಟ್ ಇರ್ಬೋದು, ಯದುವೀರ್ ಸ್ಕೂಲ್ ಹೋಗ್ತಾನಲ್ಲ, ಸ್ಕೂಲಲ್ಲಿ ಇದೆಲ್ಲ ಹೇಳ್ಕೊಡೋದಿಲ್ವಾ ಅಂತ. ಸ್ಕೂಲ್ ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಅವ್ನು ಹೋಗೋದು ಡೇ ಕೇರ್ಗೆ. ಅಲ್ಲಿ ಜಸ್ಟ್ ಏನು ಓರಲ್ ಆಗಿ ರೈಮ್ಸ್ ಹೇಳ್ಕೊಡ್ಬೋದು, ಗೇಮ್ಸ್ ಆಡಿಸ್ಬೋದು, ಕರೆಕ್ಟ್ ಟೈಮ್ ತಿನ್ನಿಸಿ ಮಲಗಿಸ್ತಾರೆ, ಇಷ್ಟು ಮಾಡ್ತಾರಷ್ಟೇ ಅವರು. ಈ ರೈಟಿಂಗ್ ಈ ತರದೆಲ್ಲ ಏನು ಹೇಳ್ಕೊಡೋದಿಲ್ಲ. ಸೊ ಅದೆಲ್ಲ ಅವರು ಪ್ರೀ ಸ್ಕೂಲಿಂಗ್ ಶುರುವಾದಾಗ ಅವ್ರಿಗೆಲ್ಲ ಈ ತರ ಟ್ರೈನಿಂಗ್ ಕೊಡ್ತಾರೆ. ಬಟ್ ನಾನೀಗ ಅವ್ನ ಮನೆಯಲ್ಲೇ ಶುರು ಮಾಡಿದ್ದೀನಿ. ಚುಕ್ಕೆಯಿಂದ ಈ ಚುಕ್ಕೆ ಜಲ್ದಿ ಬರೀ ಕ್ಲಾಪ್ಸ್ ಹೊಡಿತೀನಿ. ವಾವ್, ಸೂಪರ್, ವೆರಿ ಗುಡ್. ನೆಕ್ಸ್ಟ್ ಇದು ಈ ಚುಕ್ಕೆಯಿಂದ ಕೆಳಗಡೆ ಚುಕ್ಕೆಗೆ ಅಲ್ಲೇ ಸ್ಟಾಪ್ ಮಾಡಬೇಕು. ವೆರಿ ಗುಡ್, ವೆರಿ ಗುಡ್. ಇದು ಇಲ್ಲಿ 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 ಸೂಪರ್ ಸೂಪರ್. ನೆಕ್ಸ್ಟ್ ನೋಡಿ, ಇಲ್ಲಿರುತ್ತಲ್ಲ, ಇಲ್ಲಿಂದ ಇದು ಸ್ಲೀಪಿಂಗ್ ಲೈನ್. ಇಷ್ಟೊತ್ತು ನೀನ್ ಮಾಡಿದ್ದೇನ್ ಲೈನ್? ಸ್ಟ್ಯಾಂಡಿಂಗ್ ಲೈನ್. ವೆರಿ ಗುಡ್. ಇಲ್ಲಿ ನೋಡಿ, ಇದು ಸ್ಲೀಪಿಂಗ್ ಲೈನ್. ಸ್ಲೀಪಿಂಗ್ ಲೈನ್ ಹೆಂಗ್ ಬರುತ್ತೆ? ಇಲ್ಲಿಂದ ಇಲ್ಲಿ. ವಾಟ್ ಈಸ್ ದಿಸ್? ವಾಟ್ ಈಸ್ ದಿಸ್? ಸ್ಟ್ಯಾಂಡಿಂಗ್ ಲೈನ್. ವೆರಿ ಗುಡ್. ವಾಟ್ ಈಸ್ ದಿಸ್? ಸ್ಲೀಪಿಂಗ್ ಲೈನ್. ಇವಾಗ ನೋಡು, ಫ್ಲವರ್ ಇರುತ್ತಲ್ಲ, ಇಲ್ಲಿ ಫ್ಲವರ್ ಹಿಂಗ್ ನಿಂತ್ಕೊಂಡಿರುತ್ತಲ್ಲ, ಅದು ಸ್ಟ್ಯಾಂಡಿಂಗ್. ಓಕೆನಾ? ಕಾರ್ ನೋಡು, ರೋಡ್ ಮೇಲೆ ತಾಚಿ ಮಾಡಿರುತ್ತೆ ತಾನೆ, ಹಿಂಗ್ ಪೊಚ್ಕೊಂಡಿರುತ್ತೆ ತಾನೆ ಹಿಂಗೆ ಹಾರಿಜಾಂಟಲ್ ಆಗಿ. ಇದು ಸ್ಲೀಪಿಂಗ್ ಲೈನ್. ಅರ್ಥ ಆಯ್ತಾ? ವಾಟ್ ಈಸ್ ದಿಸ್? ಸ್ಟ್ಯಾಂಡಿಂಗ್ ಲೈನ್. ವೆರಿ ಗುಡ್. ವಾಟ್ ಈಸ್ ದಿಸ್? ವಾಟ್ ಈಸ್ ದಿಸ್? ವೆರಿ ಗುಡ್. ಸ್ಲೀಪಿಂಗ್ ಲೈನ್. ಸೊಳ್ಳೆ ಕಚ್ತಾ ಓಡ ಮಸಚ್ತೀನಿ. ಇಡು ಕಾಲಿಡು ಬೇಗ, ಜಲ್ದಿ, ನಾಳೆ ಟೇಬಲ್ ತರ್ತೀನಿ. ಓಕೆ, ಸ್ಲೀಪಿಂಗ್ ಲೈನ್ ಬರೀ. ಇವಾಗ ಹೆಂಗ್ ಬರೀತೀಯ ಸ್ಲೀಪಿಂಗ್ ಲೈನ್? ಪೆನ್ಸಿಲ್ ಇಟ್ಕೊ. ಓಕೆ, ಇಲ್ಲಿಂದ ಇಲ್ಲಿಗೆ ಸ್ಲೀಪಿಂಗ್ ಲೈನ್. ಇಲ್ಲಿಂದ ಹಿಂಗೆ, ಇಲ್ಲಿಂದ ಹಿಂಗೆ ಸ್ಲೀಪಿಂಗ್ ಲೈನ್. ಸ್ಲೀಪಿಂಗ್ ಲೈನ್. ನೀನು ಬರೀ ಕ್ಲೀನಾಗಿ ಬರೀ. ಈ ಚುಕ್ಕೆಯಿಂದ ಹೇಳಿದ ಮತ್ತೆ ಕೇಳಬೇಕು. ಈ ಚುಕ್ಕೆಯಿಂದ ಸ್ಲೀಪಿಂಗ್ ಲೈನ್. ಸೂಪರ್. ಕೆಳಗಡೆ ಬರೀ. ವೆರಿ ಗುಡ್, ವೆರಿ ಗುಡ್. ಹಾಕೋ. ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್. ವಾ, ಇಲ್ಲಿಂದ ಅಲ್ಲಿವರೆಗೂ ಸ್ಲೀಪಿಂಗ್ ಲೈನ್, ದೊಡ್ಡ ಸ್ಲೀಪಿಂಗ್ ಲೈನ್ ಹೇಳ್ಬಿಟ್ಟ. ವೆರಿ ಗುಡ್. ಯಾವತ್ತೂ ಅಷ್ಟೇ ನಾವು ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಬರಿಬೇಕು. ಓಕೆ, ಬರೀಬೇಕು. ಇಲ್ಲಿಂದ ಇಲ್ಲಿಗೆ ಕ್ಲೀನಾಗಿ ಪೆನ್ಸಿಲ್ ಇಟ್ಕೊ. ಓಕೆನಾ? ಇನ್ನೊಂದು ನಿಮಿಷ, ಇವಾಗ ಓಪನ್ ಮಾಡ್ತೀನಿ. ಸ್ಟ್ಯಾಂಡಿಂಗ್ ಲೈನ್ ಆಯ್ತು, ಸ್ಲೀಪಿಂಗ್ ಲೈನ್ ಆಯ್ತು. ಇವಾಗ ಓಪನ್ ಮಾಡಿದ್ರೆ ವಾವ್, ಸ್ಲ್ಯಾಂಟಿಂಗ್ ಲೈನ್. ಇದು ಸ್ಲ್ಯಾಂಟಿಂಗ್ ಲೈನ್. ಹೆಂಗ್ ಬರೆಯೋದು ಸ್ಲ್ಯಾಂಟಿಂಗ್ ಲೈನ್? ಹಂಗೆ ಸ್ಲ್ಯಾಂಟಿಂಗ್ ಲೈನ್ ಹೆಂಗ್ ಗೊತ್ತಾ? ಜಿಯಾನ ಬರುತ್ತೆ ನೋಡಿ. ಜಿಯಾನ ಹಿಂಗ್, ಯಾವತ್ತು ಜಿಯಾನ ಹಿಂಗೂ ಬೀಳುತ್ತೆ, ಹಿಂಗ್ ಬೀಳುತ್ತಲ್ಲ ಜಿಯಾನ, ನೀವು ನೋಡ್ತಾ ಇಲ್ಲ. ಇದು
ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್ ಜಿಯಾನ ಬರುತ್ತೆ, ರೈಟ್ ಸ್ಲ್ಯಾಂಟಿಂಗ್ ಲೈನ್ ರಾಕೆಟ್ ಹೋಗುತ್ತೆ ನೋಡಿ, ರಾಕೆಟ್ ತಾನೆ. ಸರಿ, ಇವಾಗ ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್ ಬನ್ನಿ. ಇದು ಜಿಯಾನ ನೋಡಿ, ಇವಾಗ ಇಲ್ಲಿರುತ್ತಲ್ಲ ಸ್ಲ್ಯಾಂಟಿಂಗ್ ಲೈನ್ಗೆ ಇಲ್ಲಿಂದ ಹಿಂಗ್ ಬರುತ್ತೆ ಸ್ಲ್ಯಾಂಟಿಂಗ್ ಲೈನ್. ತಿರ್ಗಾ ನೋಡಿ, ಇಲ್ಲಿ ಚುಕ್ಕೆಯಿಂದ ಹಿಂಗ್ ಬರುತ್ತೆ ಸ್ಲ್ಯಾಂಟಿಂಗ್ ಲೈನ್. ನೀನ್ ಬನ್ನಿ. ಎರೇಸರಾ? ಇದೇನಿದು? ವಾಟ್ ಇಸ್ ದಿಸ್? ಪೆನ್ಸಿಲ್. ವೆರಿ ಗುಡ್. ವಾಟ್ ಇಸ್ ದಿಸ್? ಎರೇಸರ್. ಅದೆಲ್ಲ ಬರ್ದಿಲ್ಲ ಇನ್ನ ನೀನು. ಸರಿ, ಫಸ್ಟ್ ಬರೀ, ಬರೆದ್ಮೇಲೆ ಕೊಡು. ನೀನು ಹೆಂಗೆ ಬರ್ತಿದ್ಯಾ ತೋರ್ಸೋಣ. ಫ್ರೆಂಡ್ಸ್ ನೋಡಿ, ನಮ್ಮ ಮಗನ ಟ್ಯಾಲೆಂಟ್ ನೋಡಿ, ಇದು ನೆನ್ನೆ ಬರ್ಸಿದ್ದು ಆಯಿತಾ. ಇವತ್ತು ಈ ಲೈನ್ಸು ಆ್ಯಂಡ್ ಈ ಹಾರಿಜಾಂಟಲ್ ಲೈನ್ಸ್ ಬರ್ತಿದ್ದಾರೆ. ಪರವಾಗಿಲ್ಲ, ಅಂದರೆ ಪೆನ್ಸಿಲ್ ಗ್ರಿಪ್ ಚೆನ್ನಾಗಿದೆ, ಹೇಳ್ಕೊಟ್ರೆ ಬರೀತಾನೆ. ಇನ್ನೂ ಅವನಿಗೆ ಅಷ್ಟು ಪರ್ಫೆಕ್ಷನ್ ಬರಲ್ಲ ನೋಡಿ. ಬಟ್ ಆದರೆ ಏನೋ ಇಷ್ಟು ಟ್ರೈನ್, ನಾನೇನು ಜಾಸ್ತಿ ಅವನಿಗೆ ಕರೆಕ್ಷನ್ ಎಲ್ಲ ಮಾಡೋಕ್ಕೋಗಲ್ಲ. ಇನ್ನು 2 years 7 months 8 months 2 years 8 months ಇಷ್ಟು ಚೆನ್ನಾಗಿ ಹೇಳಿದ ತಕ್ಷಣವೇ ಇಷ್ಟು ಚೆನ್ನಾಗಿ ಬರೀತಿದ್ದಾನೆ. ವೆರಿ ಗುಡ್. ಐ ರಿಯಲಿ ಅಪ್ರಿಷಿಯೇಟ್ ಹಿಮ್. ಸೊ ಈ ಥರ ಬುಕ್ಸ್ ಎಲ್ಲ ನಿಮಗೆ ಅಮೆಝಾನಲ್ಲಿ ಸಿಕ್ಬಿಡುತ್ತೆ. ಈ ಥರ ಪ್ಯಾಟ್ರನ್ ಟ್ರ್ಯಾಕಿಂಗ್, ABC, ಆಮೇಲೆ ಈ ಪೆನ್ಸಿಲ್ ಕಂಟ್ರೋಲ್ ಬುಕ್ಸ್, ಈ ಥರದ್ದೆಲ್ಲ ನಿಮ್ಗೆ ಅಮೆಝಾನಲ್ಲಿ ಸಿಗುತ್ತೆ. ತರಿಸ್ಕೊಳ್ಳಿ. ಫ್ರೀ ಆದಾಗ ಜಸ್ಟ್ ಪೆನ್ಸಿಲ್ ಕೊಡಿ. ನೋಡಿ, ಈ ಥರ ಎಲ್ಲ ಗೀಚಿರ್ತಾನೆ. ನಾನು ಬಿಟ್ಬಿಡ್ತೀನಿ, ಏನು ನಾನು ಹೇಳಕ್ಕೆ ಹೋಗಲ್ಲ. ಆ ಗೀಚೋದ್ರಲ್ಲೇ ಕಲಿತಾರೆ ಮಕ್ಕಳು. ಹಾಗಾಗಿ ಈ ಥರ ಎಲ್ಲ ಇರುತ್ತೆ, ಎಂಜಾಯ್ ಮಾಡ್ತಾರೆ ಮಕ್ಕಳು. ಏನಂದ್ರು? ವೆರಿ ಗುಡ್ ಅಂದ್ರ? ಬನ್ನಿ, ನಮ್ಮ ಅತ್ತೆ ಏನೋ ಅಡುಗೆ ಮಾಡ್ತಾ ಇದ್ದಾರೆ, ನೋಡೋಣ. ಏನಿದು? ಏನತ್ತೆ ಇದು? ಆಮ್ಲೆಟಾ? ಇದು ಬೆಳಗ್ಗೆ ಬದನೆಕಾಯಿ ಗೊಜ್ಜು ಮಿಕ್ಸ್ ಮಾಡಿದ್ದೀರಾ? ಮೆಣಸಿನ್ಕಾಯ್ದ ಇದು? ಬದನೆಕಾಯಿ ನೋಡ್ಕೊಂಡೆ. ಬೆಳಗ್ಗೆ ಇದು ಬದನೆಕಾಯಿ ಗೊಜ್ಜು ಮಾಡಿದ್ದಾರೆ. ಈಗ ಆಮ್ಲೆಟ್ ಹಾಕ್ತಾಯಿದ್ದಾರೆ. ರೈಸ್ಗೆ ಇಟ್ಟಿದ್ದಾರೆ. ರೂಪೇಶ್ ಇನ್ನೂ ಬಂದಿಲ್ಲ, ಬಂದಿದ ತಕ್ಷಣ ಊಟ ಮಾಡೋದು. ಯದುವೀರು ಅವ್ರ ಮಾವ TV ನೋಡ್ತಾ ಇದ್ದಾರೆ. ಸಾರಿ, ಅವ್ರ ಮಾವ ಇಬ್ಬರು ಮೊಬೈಲ್ ನೋಡ್ತಾ ಇದ್ದಾರೆ ಫ್ರೆಂಡ್ಸ್. ಇಬ್ಬರು ಜೊತೆಲಿ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಮಾಡೋವಾಗ ಅವ್ರ ಆಫೀಸ್ ಕಾಲಲ್ಲಿದ್ದರು. ಇದಾದಮೇಲೆ ಮಾವಿನಕಾಯಿ ಕಟ್ ಮಾಡ್ಕೊಂಡು ತಿಂದು ಇವತ್ತಿನ ಡೇನ ಇಲ್ಲೇ ಎಂಡ್ ಮಾಡಿದ್ವಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಸುತ್ತೆ. ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ವ್ಲಾಗ್ ಹೇಗಿರುತ್ತೆ ಅಂತ ಕೂಡ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.